ಕೋರ್ಟ್ನಿಂದ ಜಾಮೀನು ರದ್ದಾದ ಬಳಿಕ ನಟ ದರ್ಶನ್ ಮತ್ತೆ ಜೈಲಿಗೆ ಅತಿಥಿಯಾಗಿದ್ರು. ಎರಡನೇ ಬಾರಿಗೆ ನಟ ದರ್ಶನ್ ಜೈಲು ಸೇರಿ ಇಂದಿಗೆ 100 ದಿನ ಪೂರೈಸಿದೆ. ನಟನಿಗೆ ತಮ್ಮ ಸಿನಿಮಾ 100 ದಿನ ಪೂರೈಸುವುದು ದೊಡ್ಡ ಸಾಧನೆ. ಆದರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ 100 ದಿನ ಪೂರೈಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದಾಸ ವಾಸ ಮಾಡ್ತಾ ಈಗಾಗಲೇ 100 ಡೇಸ್ ಕಂಪ್ಲೀಟ್ ಆಗಿ ಇಂದಿಗೆ 105 ದಿನಕ್ಕೆ ಕಾಲಿಟ್ಟಿದ್ದಾರೆ. ಎರಡನೇ ಬಾರಿ ಜೈಲು ಸೇರಿರೋ ದರ್ಶನ್ಗೆ ಫುಲ್ ಟೈಟ್ ಸಿಸ್ಟಮ್ ಇರೋದ್ರಿಂದ ಪ್ರತಿಯೊಂದಕ್ಕೂ ಕೋರ್ಟ್ ಮೊರೆ ಹೋಗುವಂತಾಗಿದೆ. ಹಾಗಿದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ದಾಸನ ಜೈಲಿನ ವಾಸ ಯಾವ ರೀತಿ ಇದೆ ಅನ್ನೋ ಡೀಟೇಲ್ಸ್ ನಮಗೆ ಸಿಕ್ಕಿದೆ. ಹೇಗಿದೆ ಅಂತ ನೀವು ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ದಿನಗಳನ್ನ ಕಾಣ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಅನ್ಸತ್ತೆ. ಕೇವಲ ತಮ್ಮ ಸಿನಿಮಾ 100 ಡೇಸ್ ಪೂರೈಸಿದ್ದನ್ನ ಸಂಭ್ರಮಿಸಿದ ದಾಸ ಈಗ ಮತ್ತೊಂದು ಶತದಿನಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಬಾರಿ ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಈಗ 100 ದಿನ ಕಂಪ್ಲೀಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ಜೈಲಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡ ಬೆನ್ನಲ್ಲೇ ದರ್ಶನ್ ಮೇಲೆ ಭಾರಿ ಪೊಲೀಸರು ಕಣ್ಗಾವಲಿಟ್ಟಿದ್ದಾರೆ. ಪ್ರತಿಯೊಂದು ಸವಲತ್ತಿಗೂ ಕೋರ್ಟ್ ಮೊರೆ ಹೋಗುವಂತಾಗಿದೆ. ಕಳೆದ ಬಾರಿ ಜೈಲು ಸೇರಿದಾಗ 131 ದಿನ ಜೈಲಿನಲ್ಲಿ ಕಳೆದಿದ್ದ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 62 ದಿನ, ಬಳ್ಳಾರಿ ಜೈಲಿನಲ್ಲಿ 70 ದಿನ, ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ ಜೈಲಿನಲ್ಲಿ ಇರಲಾರದೆ ನ್ಯಾಯಾಧೀಶರ ಮುಂದೆ ವಿಷ ಕೊಡಿ ಅಂತ ತಿಳಿಸಿದ್ರು. ಕಳೆದ ಬಾರಿ ವಿಪರೀತ ಚಳಿ ಇದೆ, ಕಂಬಳಿ ಕೊಡಿ ಅಂತ ಕೇಳಿದ್ರು. ಬೆಡ್ಶೀಟ್ ಕೊಡಲು ಸೂಚಿಸಿದ ಕೋರ್ಟ್ ಅಧಿಕಾರಿಗಳಿಗೆ ಚೀಮಾರಿ ಕೂಡ ಹಾಕಿದ್ವು. ಹಲವು ಅಡೆತಡೆ ಎದುರಿಸಿ ದರ್ಶನ್ ಮತ್ತು ಗ್ಯಾಂಗ್ 100 ದಿನ ಕಂಪ್ಲೀಟ್ ಮಾಡಿದೆ. ಅಂದಹಾಗೆ ಈ ಹಿಂದೆ ಅರೆಸ್ಟ್ ಆಗಿದ್ದಾಗ 131 ದಿನ ದರ್ಶನ್ ಜೈಲಿನಲ್ಲಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 62 ದಿನ ಹಾಗೂ ಬಳ್ಳಾರಿ ಜೈಲಿನಲ್ಲಿ 70 ದಿನ ಡಿ ಗ್ಯಾಂಗ್ ವಾಸ್ತವ್ಯ ಹೂಡಿತು. ಈ ಬಾರಿ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಸೆಲ್ನಲ್ಲಿರುವ ದರ್ಶನ್ ಜೈಲಿನಲ್ಲಿ ಇರಲಾಗದೆ ನ್ಯಾಯಾಧೀಶರ ಮುಂದೆ ವಿಷ ಕೊಡಿ ಅಂತ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಮನವಿ ಮಾಡಿದ್ರು. ಅಲ್ಲದೆ ಮೊನ್ನೆ ನಡೆದ ವಿಚಾರಣೆಯಲ್ಲೂ ಚಳಿ ಹೆಚ್ಚಾಗ್ತಾ ಇದೆ, ಬೆಡ್ಶೀಟ್ ಕೊಡ್ತಾ ಇಲ್ಲ ಅಂತ ದೂರಿದ್ರು. ಕೂಡಲೇ ಬೆಡ್ಶೀಟ್ ಕೊಡಲು ಸೂಚಿಸಿದ ಕೋರ್ಟ್ ಜೈಲು ಅಧಿಕಾರಿಗಳಿಗೆ ಚೀಮಾರಿ ಹಾಕಿತು. ಹಲವು ಅಡೆತಡೆಗಳನ್ನ ಎದುರಿಸಿದ ದರ್ಶನ್ ಮತ್ತು ಗ್ಯಾಂಗ್ ಜೈಲಿನಲ್ಲಿ ಸತತ ಸೆಂಚುರಿ ಬಾರಿಸಿದ್ದಾರೆ. ಸದ್ಯ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಒಪ್ಪದ ಡಿ ಗ್ಯಾಂಗ್ಗೆ ಶೀಘ್ರದಲ್ಲೇ ಟ್ರಯಲ್ ದಿನಾಂಕ ನಿಗದಿಯಾಗುವ ಸಾಧ್ಯತೆ ಇದೆ. ಸದ್ಯ ಜಾಮೀನು ಸಿಗುವ ಸಾಧ್ಯತೆ ಇಲ್ಲ. ನ್ಯಾಯಾಲಯದಲ್ಲಿ ಕೊಲೆ ಕೇಸ್ನ ವಿಚಾರಣೆ ಪೂರ್ಣವಾಗಿ ತೀರ್ಪು ಬರುವವರೆಗೂ ದರ್ಶನ್ ಅಂಡ್ ಟೀಮ್ಗೆ ಜೈಲೇ ಗತಿಯಾಗಿದೆ. ಆದ್ರೆ ಇದೆಲ್ಲದರ ಮಧ್ಯೆ ದರ್ಶನ್ ಮಾತ್ರ ತಮ್ಮ ಡೆವಿಲ್ ಸಿನಿಮಾ ಪ್ರಮೋಷನ್ಗಳಿಗಾಗಿ ತಲೆ ಕೆಡಿಸ್ಕೊತಾ ಇದ್ದಾರೆ.